ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಮಾತು ಮನಿ ಕೆಡಿಸ್ತು, ತೂತು ಒಲಿ ಕೆಡಿಸ್ತು ಅನ್ನೋ ಮಾತು ಮತ್ತ ಖರೆ ಅನ್ಸ್ಲಿಕತ್ತ ನೋಡ್ರಿ. ಸೋನಿಯಾ ಗಾಂಧಿ ಆಡಿದ್ದು ಒಂದ್ ಮಾತು ಬಹಳಷ್ಟು ಮಂದಿ ಮಾತಾಡುವಂಗ್ ಮಾಡೈತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣ ಕೇಳಿ ಬಂದ ಮೇಲೆ ಹೊರಗ ಕೇಳದಾಗ ಇಷ್ಟುದ್ದ ಭಾಷಣ ಮಾಡಿದ್ರು, ನೀರಸ ಅನಿಸ್ಲಿಕತ್ತಿತ್ತು. ಅವ್ರಿಗೆ ಮಾತಾಡ್ಲಿಕ್ಕೆ ಬಹಳ ಕಷ್ಟ ಆಗ್ಲಿಕತ್ತಿತ್ತು. ಪುವರ್ ಲೇಡಿ ಅಂತ, ಬಡ ಮಹಿಳೆ ಅಂತ. ನೋಡ್ರಿ ಹೆಂಗದ ಮಾತು ಇವ್ರದು, ಕೇಳ್ರಿ ಒಂದ್ಸಲ. No comment. No, the poor lady, the president was getting very tired by the end. Repeating the same thing again and again. No, she could hardly speak for free. ಅಲ್ಲ, ಅವರು ತೂಕದ ವಿಚಾರ ಮಾತಾಡ್ಲಿಲ್ಲ ಅಂತ ಹೇಳೋರು ಇವ್ರೆಷ್ಟು ತೂಕದ ವಿಚಾರ ಮಾತಾಡ್ತಾರ, ಇವ್ರ ಮಕ್ಕಳು ಎಷ್ಟು ಚಂದ ಮಾತಾಡ್ತಾರ ಕೇಳಿಲ್ಲೇನು ಮಂದಿ? ಅಲ್ಲ, ವಿಚಿತ್ರ ಅಂದ್ರೆ ಹೆಂಗದ ನೋಡ್ರಿ. ಒಬ್ಬ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಮಗಳು ನೀರಸ ಭಾಷಣ ಮಾಡಿದ್ರು. ರಾಜ ಮನೆತನದ ಸದಸ್ಯರೊಬ್ರು ಹಿಂಗ್ ಹೇಳ್ತಾರ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಟ್ಟಿಲ್ಲ. ಮತ್ತೊಬ್ರು ರಾಷ್ಟ್ರಪತಿಯನ್ನ ಕಳಪೆ ವಿಚಾರ ಅಂತ ಕರೀತಾರ. ಅಲ್ಲಿ ಬೋರಿಂಗ್ ಅಂತ ಅಂದಿದ್ ಕೇಳಿಸಿರ್ಬೇಕು ನಿಮಗ. ಬುಡಕಟ್ಟು ಮಗಳ ಭಾಷಣ ಅವ್ರಿಗೆ ನೀರಸ ಅನಿಸ್ತದಂದ್ರೆ ಏನ್ ಮಾಡ್ಬೇಕು? ರಾಜ ಮನೆತನದ ಸದಸ್ಯರು ಹಿಂಗ ಬುಡಕಟ್ಟು ಜನಾಂಗದವ್ರನ್ನ ಈ ತರ ಹೀಯಾಳಿಸ್ತಾರಂದ್ರೆ ಏನ್ ಹೇಳ್ಬೇಕಂತ ಮೋದಿ ಹೇಳಲಿಕತ್ತಾರ. ಅಷ್ಟೇ ಅಲ್ರಿ, ಈ ಭಾರತದ ಮಂದಿನ ನಿಂದಿಸುದು ಹೆಂಗ ಬೇಕಂಗ ಬೈಯುವುದು, ವಿದೇಶದಾಗ ಹೋದಾಗ ಭಾರತದ ವಿರುದ್ಧ ದೂರುವುದು, ನಕ್ಸಲರನ್ನ ಹಾಡಿ ಹೊಗಳೋದು, ಇದೆಲ್ಲ ಅವ್ರಿಗೆ ಬಹಳ ಇಷ್ಟ ಅಂತ ಮೋದಿ ಮಾತಾಡ್ಯಾರ. कांग्रेस के शाही परिवार का अहंकार आज देश ने फिर देखा है। आज हमारे सम्मानीय राष्ट्रपति द्रौपदी मुर्मू जी ने संसद को संबोधित किया। उन्होंने देशवासियों की उपलब्धियों के बारे में बताया, विकसित भारत के विजन के बारे में बताया। और अब हम समझे, द्रौपदी मुर्मू जी उड़ीसा के जंगलों में आदिवासी परिवार से निकल करके यहां पहुंची है। उनकी मातृभाषा हिंदी नहीं है, वो उड़िया भाषा में पली बड़ी है। मातृभाषा न होने के बावजूद भी उन्होंने बेहतरीन तरीके से आज संसद को प्रेरित किया, भाषण दिया। लेकिन कांग्रेस का शाही परिवार उनके अपमान पर उतर आया है। शाही परिवार के एक सदस्य ने कहा कि आदिवासी बेटी ने बोरिंग भाषण दिया। दूसरी सदस्य तो इससे भी एक कदम आगे बढ़ गई। उन्होंने राष्ट्रपति जी को पुअर थिंग कहा, गरीब कहा और चीज कहा, थकी हुई कहा। एक आदिवासी बेटी का बोलना इनको बोरिंग लगता है। ये देश के 10 करोड़ आदिवासी भाई बहनों का अपमान है। ये देश के हर गरीब का अपमान है। ಇನ್ನು ತಾಯಿನ ವಹಿಸ್ಕೊಂಡು ಬಂದಿರುವಂತಹ ಪ್ರಿಯಾಂಕಾ ಗಾಂಧಿ ಮಾತು ಕೇಳ್ಬೇಕು ನೀವು. ಏನದು, ಮೀಡಿಯಾ ಎಲ್ಲ ತಿರ್ಚಿ ಬಿಟ್ಟಾರಂತ, ಇವ್ರ ಮಾತುಗಳು ವರ್ಡ್ಸ್ ಎಲ್ಲ ತಿರ್ಚಿ ಬಿಟ್ಟಾರಂತ. ಕ್ಷಮೆ ಕೇಳೋ ಪರಮೇನೇ ಇಲ್ಲಂತ. ನೋಡ್ರಿ ಹೆಂಗದ ಅವ್ರದ್ದು ಆಟಿಟ್ಯೂಡ್, ಹೆಂಗದ ನೋಡ್ರಿ ಒಂದ್ಸಲ. Then also President House has issued a statement saying that Mrs. Sonia Gandhi's statement saying poor lady was very tired by the end of the address is in a poor taste. My mother is a 78-year-old lady. She simply said that the president must have been tired reading such a long speech. Poor thing. I don't think she fully respects. In fact, she has the utmost respect for her. And I think it's very unfortunate that this kind of thing is twisted by the media. They are both respected people. They are older than us. They are a certain age now, and it's pretty clear that she means no disrespect. मैं बीजेपी अध्यक्ष कह रहे हैं कि माफी मांगना चाहिए। बीजेपी माफी की मांग कर रहे हैं। अरे जिस खाई में इन्होंने इस देश को डुबोया है, पहले उसके लिए माफी मांगे।
ಅಲ್ರಿ ಮಾತು ಹೆಂಗ್ ತಿರ್ಚ್ಲಿಕ್ ಸಾಧ್ಯ ಅದ? ಸೋನಿಯಾ ಗಾಂಧಿ ಮಾತಾಡಿದ್ದನ್ನೇ ಮೀಡಿಯಾದಾಗ ತೋರಿಸ್ಲಿಕ್ಕತ್ತಾರ. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಮಾತಾಡೋದು ನೋಡ್ರಿ, ಮಾತು ಅಂದ್ರ ಅವರ ವ್ಯಕ್ತಿತ್ವ, ಸ್ವಭಾವ, ಗುಣ, ಅವ್ರ ಯೋಗ್ಯತೆ ಎಲ್ಲಾನು ತೋರಿಸ್ತದಂತ. ಬರೀ ವರ್ಡ್ಸ್ ಅಷ್ಟೇ ಅಲ್ಲ, ಅವರ ಮುಖಭಾವ ನೋಡಿದ್ರೆ ವ್ಯಂಗ್ಯ, ಎಷ್ಟು ವ್ಯಂಗ್ಯ ತುಂಬಿದ್ದು, ಇನ್ನೊಬ್ರನ್ನ ಹೆಂಗ್ ಕೆಳಮಟ್ಟದಾಗ ನೋಡ್ತಾರ ಅನ್ನೋದು ಬಹಳ ಸ್ಪಷ್ಟ ಆಗಿ ಗೊತ್ತಾಗ್ಲಿಕ್ಕತ್ತೈತಿ. ಬೇಕಾದ್ರೆ ಇನ್ನೊಂದ್ಸಲ ಕೇಳ್ರಿ ಅವ್ರ ಮಾತು. Boring. No comment. No, the poor lady, the president was getting very tired by the end. Repeating the same thing again No, and she again. could hardly speak for a few. ಒಟ್ನಾಗ ಸೋನಿಯಾ ಗಾಂಧಿ ಈ ತರ ಮಾತಾಡಿದ್ದು ರಾಷ್ಟ್ರ ಮಟ್ಟದಾಗ ದೊಡ್ಡ ಚರ್ಚೆನೆ ಹುಟ್ಟು ಹಾಕಿದ, ಸಿಕ್ಕಾಪಟ್ಟೆ ಮಂದಿ ಬೈಲಿಕ್ಕತ್ತಾರ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬರೋಣ. ಬಹಳ ಮನಸ್ಸಿಗೆ ಹಚ್ಕೊಂಡು ಈ ವಿಷಯ ಹೇಳಿಕತ್ತೀನಿ. ಆಂಬ್ಯುಲೆನ್ಸ್ ಅಂದ್ರೆ ಏನ್ ಹೇಳ್ರಿ? ಎಮರ್ಜೆನ್ಸಿ ಸರ್ವಿಸ್. ಯಾರಿಗಾರ ದಿಢೀರ್ ಆರಾಮ್ ತಪ್ಪದಾಗ, ಪರಿಸ್ಥಿತಿ ಕೈ ಮೀರಿ ಹೋಗ್ಲಿಕ್ಕತ್ತದಂದಾಗ ಆಂಬ್ಯುಲೆನ್ಸಿಗೆ ಕಾಲ್ ಮಾಡ್ತೀವಿ, ಪಟ್ ಅಂತ ಬಂದು ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು. ಇಂಥದ್ರಾಗ ಆಂಬ್ಯುಲೆನ್ಸ್ಗೆ ಡೀಸೆಲ್ ಇಲ್ಲದ ಕಾರಣ ಸೇವೆ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿ ಬೋರ್ಡ್ ಹಾಕೊಂಡು ಕುಂತಾರಂದ್ರೆ ಹೆಂಗಿರ್ಬೇಕು? ಆಂಬ್ಯುಲೆನ್ಸ್ ಡೀಸೆಲ್ಗೆ ರೊಕ್ಕ ಇಲ್ಲ ಅಂದ್ರೆ ನಮ್ಮ ರಾಜ್ಯದ ಮಂದಿ ಹಣೆ ಬರಹ ಹೆಂಗದ ನೋಡ್ರಿ. ಎಲ್ರಿಗೂ ನಮಸ್ಕಾರ. ಕೆರಗೋಡಿನಲ್ಲಿರ್ತಕ್ಕಂಥ ಆಂಬುಲೆನ್ಸ್ನಲ್ಲಿ ಡೀಸೆಲ್ ಇಲ್ಲದ ಕಾರಣ ಆಂಬುಲೆನ್ಸ್ ಸೇವೆ ಸ್ಥಗಿತ. ಈ ಕರ್ನಾಟಕ ಸರ್ಕಾರದ ವ್ಯವಸ್ಥೆ ಒಳಗೆ ಆಂಬುಲೆನ್ಸ್ಗಳಿಗೆ ಡೀಸೆಲ್ ಹಾಕ್ಸೋವಷ್ಟು ಕಾಸಿಲ್ಲದ ಮಟ್ಟಕ್ಕೆ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು ಈ ಪರಿಸ್ಥಿತಿಗಳನ್ನ. ಆಂಬುಲೆನ್ಸ್ ಇರುವಂಥದ್ದು ತುರ್ತು ಪರಿಸ್ಥಿತಿಗೆ ಬಳಕೆ ಆಗುವಂಥ ರೀತಿಯಲ್ಲಿ ಆಂಬುಲೆನ್ಸ್ಗೆ ಡೀಸೆಲ್ ಹಾಕ್ಸೋ ಕಾಸಿಲ್ಲ ಇವ್ರ ಹತ್ರ ಅನ್ನಂಗೆ ಆಗೈತೆ. ಅಲ್ರಿ, ಇಷ್ಟು ದಿನ ಸಾರಿಗೆ ಸಂಸ್ಥೆ ಲಾಸ್ನಾಗದ ಅನ್ನೋಂಥದ್ದು ಗೊತ್ತಿತ್ತು. ಬಸ್ಗಳು ನಡುದಾರಿಗೆ ಕೆಟ್ಟ ಹೋಗ್ಲಿಕ್ಕತ್ತಿದ್ವು, ರಿಪೇರಿ ಮಾಡ್ಲಿಕ್ಕೆ ರೊಕ್ಕಿಲ್ಲ, ಕಂಡಕ್ಟರ್ ಡ್ರೈವರ್ಗಳಿಗೆ ಪಗಾರ ಮಾಡ್ಲಿಕ್ಕೆ ರೊಕ್ಕಿಲ್ಲ, ಇದೆಲ್ಲ ಕೇಳಿದ್ವಿ. ಆದ್ರೆ ಆಂಬ್ಯುಲೆನ್ಸ್ ಸೇವೆಗೆ ಇಂಥ ಪರಿ ದೊಡ್ಡ ಹೊಡೆತ ಅಂದ್ರ ತಿಳ್ಕೊಂಡ್ಬಿಟ್ರಿ ನೀವು ಹೆಂಗದ ವ್ಯವಸ್ಥೆ ಅಂತ ಹೇಳಿ. ಇನ್ನು ಆಂಬ್ಯುಲೆನ್ಸ್ ಕತಿ ಹಂಗಾಯ್ತು. ದವಾಖಾನಿದ ಕತಿ ನೋಡಿದ್ರೆ ಇನ್ನ ಗಾಬರಿ ಆಗ್ತದ, ಎದಿ ಹೊಡಿತದ. ಇಲ್ಲೊಂದು ದವಾಖಾನ್ಯಾಗ ಟಾರ್ಚ್ ಬೆಳಕಿನ್ಯಾಗ ಡೆಲಿವರಿ ಮಾಡುವಂತ ಪರಿಸ್ಥಿತಿ ಬಂದದಂತ. ನೋಡ್ರಿ ಹೆಂಗದ. ಅಬ್ಬಾ, ಅದು ನೋಡ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆದಾಗೆ ದವಾಖಾನ್ಯಾಗ ಈ ತರ ಪರಿಸ್ಥಿತಿ ಅಂದ್ರ ಇಷ್ಟು ಶೋಚನೀಯ ಅಂದಾಗ ಬಾಣಂತಿಯರ ಸಾವಾಗ್ಲಾರ್ದೆ ಇನ್ನೇನಾಗ್ತದ ಹೇಳ್ರಿ? ಏನು ನಿರೀಕ್ಷೆ ಮಾಡಬಹುದಂತ ಇಂಥ ಕೆಟ್ಟ ವ್ಯವಸ್ಥೆಯಿಂದ. ಇನ್ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಮೊದಲಿಗೆ ಮಹಾತಾಯಿ ಸೋನಿಯಾ ಗಾಂಧಿ ಅವರ ಮಾತಿನಿಂದ ಶುರು ಮಾಡಿದ್ವಿ. ನನಗ್ಯಾಕೆ ತಗೊಂಡಿಲ್ಲ ಅಂತ ಶಟ್ಕೋಬಾರ್ದಲ್ಲ. ರಾಹುಲ್ ಗಾಂಧಿ ಅವರದು ಒಂದಿಷ್ಟು ಅರ್ಥಗರ್ಭಿತ, ವರ್ಣರಂಜಿತ, ಅದ್ಭುತವಾದ ಮಾತುಗಳನ್ನ ಕೇಳಬೇಕು ನೀವು ಒಂದ್ಸಲ. ರಾಹುಲ್ ಗಾಂಧಿ ಇಲ್ಲಿ ಮಾತಾಡ್ಲಿಕ್ಕತ್ತಾರ. ಈ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿಗೆ ಎಂಟ್ರೆನ್ಸ್ ಕೊಡ್ಲಿಕ್ಕೆ ಎಂಟ್ರೆನ್ಸ್ ಟೆಸ್ಟ್ ಅಂತಂದ್ರೆ SAT ಅನ್ನುವಂತಹ ಟೆಸ್ಟ್ ಇರ್ತೈತಿ. ಸ್ಟ್ಯಾಂಡರ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತಾರ. ಅದ್ರ ಖರೆ ಅಂದ್ರದು ಸ್ಕೊಲಾಸ್ಟಿಕ್ ಅಸೆಸ್ಮೆಂಟ್ ಟೆಸ್ಟ್ ಅನ್ನುವಂಥದ್ದು. ಕೇಳ್ರಿ ಒಂದ್ಸಲ, ಅವ್ರ ಮಾತು ಕೇಳೋದ ಬಹಳ ಮಜಾ ಇರ್ತೈತಿ. हार्वर्ड यूनिवर्सिटी, स्टैनफोर्ड यूनिवर्सिटी नाम सुना आपने? इनमें अगर कोई स्टूडेंट जाना चाहता है तो एक एग्जाम होता है, SAT, स्टैंडर्ड एप्टीट्यूड टेस्ट. नाम सुना आपने इसका? क्या बोला तूने? SAT, स्टैंडर्ड एप्टीट्यूड टेस्ट. हार्वर्ड यूनिवर्सिटी स्टैंडर्ड एप्टीट्यूड टेस्ट. नाम सुना आपने इसका? ರಾಹುಲ್ ಗಾಂಧಿ ಅವರ ಚಿತ್ರ ವಿಚಿತ್ರ ಭಾಷಣ ಇಲ್ಲಿಗೆ ಮುಗ್ದಿಲ್ಲ. ಇನ್ನ ಒಂದು ಭಾರಿ ಭಾಷಣ ಐತಿ, ಇದನ್ನ ನೀವು ಕೇಳಲೇಬೇಕು. ಆದ್ರ ರಾಹುಲ್ ಗಾಂಧಿ ಅವರಿಗೆ ಯಾರು ಈ ಭಾಷಣ ಬರೆದು ಕೊಟ್ಟಾರಲ್ಲ, ಅವರಿಗೊಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು. ಯಾಕಂತ ಹೇಳ್ತೀನಿ ಕೇಳ್ರಿ. ರಾಹುಲ್ ಗಾಂಧಿ ಅವರ ಭಾಷಣ ಕೇಳಿ ಕಾಂಗ್ರೆಸ್ ನಾಯಕರೇ ಗಾಬರಿ ಆಗ್ಬಿಡ್ಬೇಕು. ಈ ಕಾಂಗ್ರೆಸ್ ನಾಯಕರಿಗೆ ಟ್ರೈನಿಂಗ್ ಕೊಡುದು ರಾಹುಲ್ ಗಾಂಧಿನೋ ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರು ಅಲ್ಲಂತ. ಹಂಗಾದ್ರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟವ್ರು ಯಾರಂತ ಕೇಳಿದ್ರೆ ನೀವು ಅವರೇ ಹೇಳ್ತಾರ, ನೀವೇ ಕೇಳ್ರಲ್ಲ. कांग्रेस के राजनेताओं को कहता हूं उनको बात अच्छी नहीं लगती, कहते यार तो मैं ट्रेनिंग थोड़ी देता हूं, हम लोग ट्रेनिंग थोड़ी देते हैं, मोदी जी ट्रेनिंग दे रहे हैं। क्या ये क्या बक रहे हो? वो हमारी मदद कर रहे हैं। सफाई कांग्रेस पार्टी की हम नहीं कर सकते, सफाई कांग्रेस पार्टी की मोदी कर सकता है।
ಹೌದು ಬಿಡ್ರಿ, ಖರೆ ಅದ ಮಾತು. ಮೋದಿಜಿ ಸ್ವಚ್ಛತಾ ಅಭಿಯಾನ ಅಂತ ಮಾಡಿದ್ದು, ಕೈಗೊಂಡಿದ್ದು ಬರೇ ಕಸ ಕಡ್ಡಿ ಪ್ಲಾಸ್ಟಿಕ್ ಸಲುವಾಗಿ ಅಷ್ಟೇ ಅಲ್ಲ, ರಾಜಕೀಯದಾಗೂ ಬಹಳಷ್ಟು ಸಲ ಮೋದಿ ಸ್ವಚ್ಛತಾ ಅಭಿಯಾನ ಮಾಡೇ ಮಾಡ್ತಾರ, ಎಲ್ಲ ಸ್ವಚ್ಛ ತೊಳಿತಾರ. ಒಟ್ನ್ಯಾಗ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಸೋನಿಯಾ ಗಾಂಧಿ ಮಾತು ಕೇಳಿದ್ರಿ, ಪ್ರಿಯಾಂಕಾ ಗಾಂಧಿ ಮಾತು ಕೇಳಿದ್ರಿ, ರಾಹುಲ್ ಗಾಂಧಿ ಮಾತು ಕೇಳಿದ್ರಿ. ಇವ್ರೆಲ್ಲರದು ಮಾತು ಕೇಳಿದಾಗ ಅಣ್ಣವ್ರದೊಂದು ಡೈಲಾಗ್ ನೆನಪಾಗ್ಲಿಕ್ಕತ್ತದ, ಮೀನಾಕ್ಷಿ ಮೀನಾಕ್ಷಿ ಎಂತೆಂಥ ಮಕ್ಕಳನ್ನ ಹೆತ್ತೆ ಕಣೆ, ಒಂದೊಂದು ಒಂದು ಮುತ್ತು ಅಂತ ಹೇಳಿ. ಇದನ್ನ ಸ್ವಲ್ಪ ಚೇಂಜ್ ಮಾಡ್ಬೇಕು. ಸೋನಿಯಾ ಸೋನಿಯಾ ಎಂಥ ಮಕ್ಕಳನ್ನ ಹೆತ್ತೆವ್ವ, ನೀ ಎಂಥ ಮಹಾತಾಯಿನೋ ಅಂಥ ಮಕ್ಕಳನ್ನ ಹೆತ್ತಿದೆಲ್ಲವ್ವ ಅಂತ ಹೇಳಿ ಅನ್ಬೇಕಾಗ್ತದ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಆಯ್ತಾರ ಸೂಟಿ, ಸೋಮವಾರ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.